ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ವಿರುದ್ಧ ಎಸ್ಡಿಪಿಐ ಪ್ರತಿಭಟನೆ. ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಶ್ರೀರಂಗಪಟ್ಟಣ ತಾಲೂಕು ಮಹದೇವಪುರ ಗ್ರಾಮ ಹದಲಾಹೊತ್ನಲ್ಲಿ ಶ್ರೀರಂಗಪಟ್ಟಣ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಜಮೀನನ್ನು ಮುಸ್ಲಿಮರ ಹೆಸರಿಗೆ ಮಾಡಿದ್ದರೆ ಅಧಿಕಾರಿಯನ್ನು ನೇಣಿಗೇರಿಸುತ್ತೇನೆ ಎಂದು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಹಾಗೂ ಅಧಿಕಾರಿಗಳನ್ನು ಬೆದರಿಸುವುದನ್ನು ಖಂಡಿಸಿ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್, ಜಿಲ್ಲಾಧ್ಯಕ್ಷರಾದ ಮುಖ್ತಾರ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ಅತೀಕ್ ಅಹಮದ್, ಜನಶಕ್ತಿ ಸಂಘಟನೆಯ ಪೂರ್ಣಿಮಾ, ಸಿದ್ದರಾಜು ಸೇರಿದಂತೆ ಇತರರು ಹಾಜರಿದ್ದರು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿಯಿಂದ ಜಮೀನು ಮುಸ್ಲಿಮರ ಹೆಸರಿಗೆ ಮಾಡಿದರೆ ಅಧಿಕಾರಿಯನ್ನು ನೇಣಿಗೇರಿಸುತ್ತೇನೆ ಎಂದ ರಮೇಶ್ ಬಂಡಿಸಿದ್ದೇಗೌಡರ ವಿರುದ್ಧ ಕಾಂಗ್ರೆಸ್ ಮತ್ತು ಶಾಸಕ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಬಂದಿರುವ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಕಾಂಗ್ರೆಸ್ನ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಒಂದು ಸಭೆಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿರುವಂತಹ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಮೆಂಟಾಲಿಟಿ ಇರುವಂತಹ ಜನರು ಅವರಿಂದಾಗಿರ್ತದೆ ಈ ತೊಂದರೆ ಆಗ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರುವಂತಹ ಅಥವಾ ಕಾಂಗ್ರೆಸ್ನಲ್ಲಿ ಇದ್ದು ಬಿಜೆಪಿಯ ಮತ್ತು ಆರ್ಎಸ್ಎಸ್ನ ಮನಸ್ಥಿತಿ ಇರುವಂತವ್ರನ್ನ ಅವ್ರನ್ನ ಹೊರ ಹಾಕ್ತೆ ಈ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಹೇಳ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನ ಒಳಗೆ ಆರ್ಎಸ್ಎಸ್ಗಳು ಮತ್ತು ಬಿಜೆಪಿಯವರು ಇದ್ದಾರೆ. ಅದೇ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಆಗಿರ್ತದೆ ರಮೇಶ್ ಬಂಡಿಸಿದ್ದೇಗೌಡ. ಅದು ಮೊನ್ನೆ 21ನೇ ತಾರೀಕಿಗೆ ಅದು ಬಾಯಿಗೆ ಬಂದಿದ್ದು ಅವರ ಹೃದಯದಲ್ಲಿ ಯಾವತ್ತೂ ಇರ್ತದೆ. ಅದು ಫ್ಯೂಡಲ್ ಮನಸ್ಥಿತಿ ಅಂತ ಹೇಳ್ತಾರೆ, ಜಾತಿವಾದಿ ಮನಸ್ಥಿತಿ, ಫ್ಯೂಡಲ್ ಮನಸ್ಥಿತಿ, ಮನುವಾದಿ ಮನಸ್ಥಿತಿ ಇದೆ. ಅದು ಬಾಯಲ್ಲಿ ಬಂದ್ಬಿಡ್ತು. ಮೊನ್ನೆ ಅತ್ಯಂತ ಘೋರ ಒಬ್ಬ ಶಾಸಕನಾಗಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಬಹಿರಂಗವಾಗಿ ಎಲ್ಲರ ಮುಂದೆ ಸಾಬ್ರಿಗೇನಾದ್ರೂ ಜಮೀನ್ ನೀನು ಮಾಡಿಕೊಟ್ರೆ ಬಗರು ಕುರಿತು ನಿನ್ಗೆ ನೇಣಾಕ್ತೀನಿ ಅಂತ ಹೇಳ್ತಾರಲ್ಲ, ಎಂತ ಧೈರ್ಯ ಇವರಿಗೆ. ಸಿದ್ದರಾಮಯ್ಯನವರಿಗೆ ನಿಮಗೆ ಜನಪರ ಕಾಳಜಿ ಅಂತ ಇದ್ರೆ ನೀವು ನಿಜವಾಗ್ಲೂ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿದ್ರೆ, ಒಬ್ಬ ಸಮಾಜವಾದಿ ಆಗಿದ್ರೆ ಇಂಥ ಗೂಂಡಾ ಶಾಸಕನನ್ನ, ಇಂಥ ಸಂವಿಧಾನ ವಿರೋಧಿ ಶಾಸಕನನ್ನ ತಕ್ಷಣ ಪಕ್ಷದಿಂದ ಹೊರಹಾಕಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಈ ರಮೇಶ್ ಬಂಡಿಸಿದ್ದೇಗೌಡ ವಿಧಾನಸೌಧದಲ್ಲಿ ನಿಂತ್ಕೊಂಡು ಏನಪ್ಪ ಪ್ರಮಾಣ ವಚನ ಸ್ವೀಕರಿಸಿದೆ ನೀನು? ಏನ್ ಪ್ರಮಾಣ ವಚನ ಸ್ವೀಕರಿಸಿದ್ದು? ಜಾತಿ ಮತ ಭೇದವಿಲ್ಲದೆ, ರಾಗ ದ್ವೇಷವಿಲ್ಲದೆ, ಜನಾಂಗದ ದ್ವೇಷವಿಲ್ಲದೆ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ಯಾರೊಂದಿಗೂ ನಾನು ಭಿನ್ನಮತ ತೋರೋದಿಲ್ಲ ಅಂತ ಹೇಳಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು 7 ಕೋಟಿ ಜನರ ಮುಂದೆ ಪ್ರಮಾಣ ವಚನ ಮಾಡಿ ಇವತ್ತು ಸಾಬ್ರಿಗೆ ಭೂಮಿ ಕೊಡಬೇಡಿ, ಸಾಂಬ್ರಿಗೆ ಭೂಮಿ ಕೊಟ್ಟರೆ ನೇಣು ಹಾಕ್ತೀನಿ ಅಂತ ಹೇಳಿ ಅಧಿಕಾರಿಗೆ ಕೊಲೆ ಬೆದರಿಕೆ ಹಾಕ್ತೀಯಲ್ಲ, ಏನ್ ಹೇಳಬೇಕು ನಿಮ್ಮಂತವ್ರಿಗೆ? ಏನ್ ಸಂದೇಶ ಕೊಡ್ತೀರಿ ನಮ್ಮ ಯುವಜನತೆಗೆ? ಏನ್ ಸಂದೇಶ ಕೊಡ್ತೀರಿ ನಮ್ಮ ವಿದ್ಯಾರ್ಥಿಗಳಿಗೆ? ನೀವು ಒಬ್ಬ ಶಾಸಕ ಸ್ಥಾನ ಅಂತಂದ್ರೆ ಶಾಸನವನ್ನ ರೂಪಿಸುವಂತಹ ಆ ಪ್ರದೇಶದಲ್ಲಿ ಹೋದವರು ಅಂತ ಗೌರವ ನಿಮಗೆ. ಅಂತಹ ಗೌರವವನ್ನು ಮನ್ಪಾಲ್ ಮಾಡ್ತೀರಿ. ಏನ್ ಸಂದೇಶ ಕೊಡ್ತೀರಿ ಈ ದೇಶದ ಈ ನಾಡಿನ ಯುವಜನತೆಗೆ? ನೀವು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನೋದಿಲ್ವ ನಿಮಗೆ? ನಿಮಗೆ ಕಾನೂನುಬದ್ಧವಾಗಿ
ಭೂಮಿ ಕೊಡ್ಲಿಕ್ಕೆ ಅಡೆತಡೆಗಳಿದ್ರೆ ಅದನ್ನು ಹೇಳಿ. ಬಗರ್ ಹುಕುಂ ಇದು ಎಲ್ರಿಗೂ ಸೇರಿದೆ. ಸರ್ಕಾರದ ನಿಯಮಾವಳಿ ಅದು. ಸರ್ಕಾರನೇ ಅರ್ಜಿ ಕರೆದಿರೋದು ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57ರಲ್ಲಿ. ಯಾರು ತಲತಾರಂತರಿಂದ ಭೂಮಿ ಇಲ್ಲದೆ ಉಳುಮೆ ಮಾಡ್ತಾ ಇದ್ರಿ, ಆ ಭೂಮಿಗೆ ನಾವು ಸಕ್ರಮ ಮಾಡ್ಕೊಳ್ತೀವಿ ಅಂತ ಅರ್ಜಿ ಕರೆದಿದ್ದಾರೆ. ಆ ಅರ್ಜಿಗೆ ಎಲ್ಲರೂ ಆಗ್ತಾರೆ. ಅದಕ್ಕೆ ಜಾತಿ ಮತ ಭೇದ ಇಲ್ಲ. ಕಾನೂನುಬದ್ಧವಾಗಿದ್ರೆ ಅದನ್ನ ಕೊಡಬೇಕು. ಇಂತಹ ಶಾಸಕನಿದ್ರೆ ಇಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಏನಾದರೂ ನ್ಯಾಯ ಸಿಗ್ಬೋದಾ? ಖಂಡಿತ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಇದು ಮನಸ್ಥಿತಿ, ಇದು ಮನುವಾದದ ಮನಸ್ಥಿತಿ, ಇದು RSSನ ಮನಸ್ಥಿತಿ. ಈ ರೀತಿ ಕೆಲವೊಮ್ಮೆ ಬಹಿರಂಗವಾಗ್ತದೆ. ನಮ್ಮ ತಾಹಿರ್ ಅವರು ಹೇಳಿದ ಹಾಗೆ ಒಂದು ಪ್ರಜೆಗಳ ಬಗ್ಗೆ ಕಾಳಜಿ ಇರುವಂತಹ ವ್ಯವಸ್ಥೆ ಆಡಳಿತಕ್ಕೆ ಬರಲಿ. ಈಗ ಇರುವಂತಹ ಕೋಮುವಾದಿ ಜಾತಿವಾದಿ ಸರ್ಕಾರ ತೊಲಗಲಿ. ಅದರ ಬದಲಾಗಿ ಪ್ರಜೆಗಳ ಬಗ್ಗೆ ಕಾಳಜಿ ಇರುವಂತಹ ಸರ್ಕಾರ ಬರಲಿ ಅಂತ ಹೇಳಿ ಈ ನಾಡಿನ ದಲಿತ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಹಿಂದುಳಿದ ವರ್ಗಗಳು, ರೈತರು ಎಲ್ಲ ಸೇರಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಅದನ್ನೆಲ್ಲ ಮರೆತು ಯಾರು ಇವರಿಗೆ ಅಧಿಕಾರ ದಯಪಾಲಿಸಿದ್ರೋ ಅದೇ ರೈತರ ವಿರುದ್ಧ, ಅದೇ ದಲಿತರ ವಿರುದ್ಧ, ಅದೇ ಅಲ್ಪಸಂಖ್ಯಾತರ ವಿರುದ್ಧ ಇವರು ದೌರ್ಜನ್ಯ ಮೆರೆಯುವುದು ಖಂಡಿತ ಸಹಿಸಲು ಅಸಾಧ್ಯ. ಸರ್ಕಾರಿ ನೀತಿಗಳ ವಿರುದ್ಧ, ಯೋಜನೆಗಳ ವಿರುದ್ಧ ವಿರೋಧ ಪಕ್ಷಗಳು, ಜನಸಾಮಾನ್ಯರು ಅವರಿಗೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ವ್ಯಕ್ತ ಮಾಡುವಂತಹ ಎಲ್ಲ ಅವಕಾಶ ಈ ಪ್ರಜಾಪ್ರಭುತ್ವದಲ್ಲಿ ಇದೆ. ನಮ್ಮ ಇದೇ ಜಿಲ್ಲೆಯ ಪಕ್ಕದ ಮದ್ದೂರು ಶಾಸಕರು ನಗರಸಭೆ ಅಭಿವೃದ್ಧಿ ವಿಚಾರದಲ್ಲಿ ಕೆಲವೊಂದು ಜನಪರ ಸಂಘ ಸಂಸ್ಥೆಗಳು, ಅದರ ಪ್ರತಿನಿಧಿಗಳು ಅದರ ವಿರುದ್ಧ ಮಾತಾಡಿದಾಗ ರೋಲ್ ಕಾಲ್ ಗಿರಾಕಿಗಳು ಅಂತ ಹೇಳಿ ಅವಹೇಳನ ಮಾಡೋದು, ಏನು ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ಅವರನ್ನ ಅವಹೇಳನ ಮಾಡಿ ದರ್ಪ ಮೀರಿಯುವಂತದನ್ನ ನಾವು ನೋಡಿದ್ದೇವೆ. ಕೇರ್ಪೇಟೆಯಲ್ಲಿ ಒಬ್ಬ ದಲಿತ ಯುವಕನನ್ನ ಕೊಲೆ ಮಾಡಿ ಸುಟ್ಟು ಹಾಕಲಾಗ್ತದೆ. ಎಲ್ಲಾ ಶಾಸಕರು, ಬಹುತೇಕ ಕಾಂಗ್ರೆಸ್ ಶಾಸಕರು ಇರುವಂಥದ್ದು. ಏನು ಸಂವೇದನೆಯನ್ನ ವ್ಯಕ್ತ ಮಾಡಬೇಕಾಗಿತ್ತು, ಒಂದು ಕಿಂಚಿತ್ತು ಸಂವೇದನೆಯನ್ನ ವ್ಯಕ್ತ ಮಾಡಲಿಲ್ಲ. ದಲಿತರನ್ನ ಕೂಡ ಇವರು ಮಾಡ್ತಿದ್ದಾರೆ. ಅದೇ ರೀತಿ ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಅವರು ಕೆಆರ್ಎಸ್ನಲ್ಲಿ ಏನು ಒಂದು ಫ್ಯಾಂಟಸಿ ಪಾರ್ಕ್ ಮತ್ತೆ ಆ ಕಾವೇರಿ ಆರತಿ ಎನ್ನುವ ಒಂದು ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ರೈತ ಸಂಘಟನೆಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ರೈತರನ್ನು ಕೂಡ ಹೀಯಾಳಿಸಿ ಮಾತನಾಡಿರುವಂಥದ್ದು ನಾವು ಕಂಡಿದ್ದೇವೆ. ಅದರ ಜೊತೆಗೆ ಈ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಮುಸ್ಲಿಂ ಸಮುದಾಯವನ್ನ ಕುರಿತು ತುಚ್ಛವಾಗಿ ಮಾತನಾಡಿರುವಂಥದ್ದು, ಅಧಿಕಾರಿಗೆ ಪ್ರಾಣ ಬೆದರಿಕೆ ಹಾಕಿರುವಂಥದ್ದು ಕೂಡ ಖಂಡನೀಯ. ಈ ಎಲ್ಲ ದರ್ಪ ದೌರ್ಜನ್ಯಗಳ ಇವರ ನಡವಳಿಕೆ ಏನಿದೆ ಇದನ್ನ ಖಂಡಿಸ್ತೇವೆ. आज हमें यहाँ पर रमेश बंदी सिद्धेगौड़ा के खिलाफ एक एहतजाज करने पहुंचते सोशल डेमोक्रेटिक पार्टी ऑफ इंडिया की तरफ से इकट्ठा हुए। कहीं को भी एहतजाज करो, एक डेमोक्रेसी में जो संविधान के तहत जो जमीन लेने वाले हैं उनके खिलाफ मुसलमानों को बोल को खाली वो जमीन दिए तो मैं तुमना फांसी डाल दूंगा को जान की एक मर्डर किया हुआ है बेटी क्या धमकी देती, कौन देती तो धमकी? कांग्रेस के एमएलए धमकी देती सो जान की। एक कंदाया ऑफिसर को, एक तहसीलदार को, एक एसी को
नेणा आपकी निकल को बोल को जान की धमकी देती है। ये कांग्रेस के एमएलए साहब देती सर, हमें सोशल डेमोक्रेटिक पार्टी की तरफ से उनके खिलाफ यहाँ एहतजाज करने जमको ही। भाई आज हिंदुस्तान की आजादी में मुसलमानों का क्या हक था, क्या रोल था? वो रोल क्या था को उनको मालूम नहीं है क्या? 92% मुसलमान कांग्रेस को वोट देखो ही तो 70% बैकवर्ड कम्युनिटी कांग्रेस को वोट देखो जिता को आज गवर्नमेंट बना को ही तो ये गवर्नमेंट मुसलमानों को अपनी हुकूमत का जोर दिखाने जा रही है। कौन सी हुकूमत का? तो मुसलमानों के 92% वोट डालने को बनिया सो गवर्नमेंट, बैकवर्ड कम्युनिटी के 70% वोट डालने को है तो गवर्नमेंट मुसलमानों के ऊपर जोर डालना जा रही है। आज इसके खिलाफ हमें एहतजाज नहीं करे तो चीफ मिनिस्टर होंगे, स्पीकर होंगे, आज उसके बारे में एक बात कर को नहीं है। हमें सोशल डेमोक्रेटिक पार्टी ऑफ इंडिया की तरफ से फौरन उनको एमएलए से बर्खास्त करना और उनको कांग्रेस की कमेटी से भी बर्खास्त करना को बोलते हुए आज ये एहतजाज कर रही है। अगर वो नहीं करे तो हमें पूरे स्टेट में अभी जोर से एहतजाज कर को हमें जब तक हमारी मांगे पूरी नहीं होते एहतजाज करते रहती को बोलते हुए मैं अपनी बात को